ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡ. ಇಂದಿನ ಪವಾಡದಲ್ಲಿ ಲೂಧಿಯಾನದ ಮಾಧುರಿ ಮಲ್ಹೋತ್ರಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. 2021ರಲ್ಲಿ ನನಗೆ ನರಗಳಲ್ಲಿ ತೀವ್ರವಾದ ನೋವು ಪ್ರಾರಂಭವಾಯಿತು. ನನ್ನ ಹುಬ್ಬಿನ ಬಲಭಾಗದಿಂದ ಕಣ್ಣು, ಕಿವಿ, ಮೂಗು ಮತ್ತು ಹಲ್ಲುಗಳಿಗೆ ತೀಕ್ಷ್ಣವಾದ ವಿದ್ಯುತ್ ಶಾಕ್ ಹೊಡೆದಂತೆ ಭಾಸವಾಗುತ್ತಿತ್ತು. ನೋವು ಎಷ್ಟು ಅಸಹನೀಯವಾಗಿತ್ತೆಂದರೆ ನನಗೆ ಹಲ್ಲುಜ್ಜಲು, ತಿನ್ನಲು ಅಥವಾ ಮುಖ ತೊಳೆದುಕೊಳ್ಳಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಔಷಧಿ ತೆಗೆದುಕೊಂಡರೆ ನೋವು ನಿಲ್ಲುತ್ತಿತ್ತು ಮತ್ತು ಔಷಧಿ ತೆಗೆದುಕೊಳ್ಳದಿದ್ದರೆ ಮತ್ತೆ ಹಿಂತಿರುಗುತ್ತಿತ್ತು ಅಲ್ಲದೆ ಇನ್ನಷ್ಟು ಉಲ್ಬಣಗೊಳ್ಳುತ್ತಿತ್ತು. ಅದನ್ನು ನಿಯಂತ್ರಿಸಲು ನಾನು ಔಷಧಿ ಪ್ರಮಾಣವನ್ನು ಹೆಚ್ಚಿಸಬೇಕಾಗಿತ್ತು. ದಿನಕ್ಕೆ 4 ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದ ನಾನು ಅದನ್ನು 6ಕ್ಕೆ ಹೆಚ್ಚಿಸಿದೆ ಮತ್ತು ಕೆಲವೊಮ್ಮೆ ನೋವಿನ ತೀವ್ರತೆಯನ್ನು ಅವಲಂಬಿಸಿ 8 ಅಥವಾ 10 ಮಾತ್ರೆಗಳನ್ನು ತೆಗೆದುಕೊಂಡಿರುವುದೂ ಇದೆ. ನೋವು ಉಲ್ಬಣಗೊಂಡಾಗ ವೈದ್ಯರು ಮಾತ್ರೆಗಳ ಪ್ರಮಾಣವನ್ನು ಹೆಚ್ಚಿಸಿದರು. ಕಾಲಾನಂತರದಲ್ಲಿ ನೋವು ಹೆಚ್ಚಾಯಿತು ಮತ್ತು ಔಷಧವು ನಿಷ್ಪರಿಣಾಮಕಾರಿಯಾಯಿತು. ಇದು ಸುಮಾರು 1.5 ವರ್ಷಗಳ ಕಾಲ ಮುಂದುವರೆಯಿತು. ಜನವರಿ 2023ರಲ್ಲಿ ನಾನು ಶ್ರೀ ಅಮ್ಮ ಭಗವಾನರ ದರ್ಶನದ ಬಗ್ಗೆ ತಿಳಿದುಕೊಂಡೆ. ಆಗ ತಂಪಾದ ವಾತಾವರಣವಿತ್ತು ಮತ್ತು ಶೀತದ ವಾತಾವರಣದಲ್ಲಿ ನನ್ನ ನೋವು ಮತ್ತಷ್ಟು ಹದಗೆಟ್ಟ ಕಾರಣ ನಾನು ಮನೆಯಿಂದ ಹೊರಗೆ ಹೋಗುವುದನ್ನು ನಿಲ್ಲಿಸಿದೆ ಮತ್ತು ಟೆರೇಸ್ಗೆ ಹೋಗುವುದನ್ನು ಸಹ ನಿಲ್ಲಿಸಿದೆ. ಆದರೆ ಶ್ರೀ ಭಗವಾನರು ನನ್ನನ್ನು ಆಶೀರ್ವದಿಸಿ ನನ್ನ ದುಃಖವನ್ನು ನಿವಾರಿಸುತ್ತಾರೆ ಎಂದು ನಾನು ನಂಬಿದ್ದರಿಂದ ದರ್ಶನಕ್ಕೆ ಹಾಜರಾಗಬೇಕೆಂದು ನನಗೆ ಬಹಳವಾಗಿ ಅನಿಸತೊಡಗಿತು. ಚಳಿಯ ನಡುವೆಯೂ ನಾನು ಶ್ರೀ ಅಮ್ಮ ಭಗವಾನರ ದರ್ಶನಕ್ಕೆ ಹೋಗಿ ನನ್ನ ನೋವಿನಿಂದ ಮುಕ್ತಿ ನೀಡುವಂತೆ ತೀವ್ರವಾಗಿ ಪ್ರಾರ್ಥಿಸಿದೆ. ದರ್ಶನದ 2 ತಿಂಗಳ ನಂತರ ನಾನು ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ ಮತ್ತು ನೋವು ಸಂಪೂರ್ಣವಾಗಿ ಮಾಯವಾಯಿತು. ಇದಾಗಿ ಈಗ 1 ವರ್ಷವಾಗಿದೆ ಮತ್ತು ನಾನು ಸಂಪೂರ್ಣವಾಗಿ ಗುಣಮುಖಳಾಗಿದ್ದೇನೆ. ನಾನು ಎಲ್ಲಿಗೆ ಬೇಕಾದರೂ ಹೋಗಬಹುದು. ನನ್ನ ಪ್ರೀತಿಯ ಭಗವಂತ ನನ್ನ ಜೀವನದಲ್ಲಿ ಇಂತಹ ಅದ್ಭುತ ಪವಾಡವನ್ನು ಮಾಡಿದ್ದಕ್ಕಾಗಿ ನಿಮಗೆ ಅಪಾರವಾದ ಧನ್ಯವಾದಗಳು. ದೈವಿಕ ಹಸ್ತಕ್ಷೇಪವಿಲ್ಲದಿದ್ದರೆ ಈ ರೀತಿ ವಾಸಿಯಾಗಲು ಸಾಧ್ಯವಾಗುತ್ತಿರಲಿಲ್ಲ. ಶ್ರೀ ಪರಂಜ್ಯೋತಿ ನನ್ನ ಎಲ್ಲ ನೋವು ಮತ್ತು ದುಃಖಗಳನ್ನು ದೂರ ಮಾಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಮತ್ತು ಅನಂತ ಕೋಟಿ ಧನ್ಯವಾದಗಳು. ಶ್ರೀ ಪರಂಜ್ಯೋತಿ ಎಂದೆಂದಿಗೂ ನಿಮ್ಮ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ.